ಎಲ್ಲರಿಗೂ ನಮಸ್ಕಾರ. ನಾನು ಪುರುಷೋತ್ತಮ ದೇವರಾಜೆ. ಇವತ್ತಿನ ವಿಡಿಯೋದಲ್ಲಿ ನಾನು ದೇಹದ ಭಾಗ ಹೀಟ್ ಆದಾಗ ಯಾವ ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿಕೊಡ್ತೀನಿ. ಸೊ 3 ಪ್ರಾಣಾಯಾಮನ ಹೇಳಿಕೊಡ್ತೀನಿ. ಅದರಲ್ಲಿ ಒಂದು ಬಂದ್ಬಿಟ್ಟು ಶೀತಲಿ ಪ್ರಾಣಾಯಾಮ, ಇನ್ನೊಂದು ಶೀತ್ಕಾರಿ, ಇನ್ನೊಂದು ಚಂದ್ರಭೇದನ ಪ್ರಾಣಾಯಾಮ. ಓಕೆನಾ? ಸೊ ಇದನ್ನು ಮಾಡೋದರಿಂದ ನಾವು ನಮ್ಮ ದೇಹದ ಭಾಗವನ್ನು ಕೂಲಾಗಿ ಇಟ್ಕೋಬೋದು. ಮೊದಲಿಗೆ ನಾವು ಶೀತಲಿ ಪ್ರಾಣಾಯಾಮ ಮಾಡೋಣ. ಶೀತಲಿ ಪ್ರಾಣಾಯಾಮ ನೋಡಿ, ಇಲ್ಲಿ ಫಸ್ಟು ನಾಲಿಗೆಯನ್ನು ಹೊರಗಡೆ ಹಾಕಿ ಇಲ್ಲಿ ಈ ನಾಲಿಗೆಯನ್ನು ರೋಲ್ ಮಾಡ್ಕೋಬೇಕು. ನೋಡಿ ಈ ಥರ ಗೊತ್ತಾಯ್ತಲ್ಲ, ಈ ಥರ ಮಾಡಿ ಮೌತಲ್ಲಿ ಬ್ರೀತ್ನ ಇನ್ಹೇಲ್ ಮಾಡಿ ಎಕ್ಸಿಲ್ ಬಂದ್ಬಿಟ್ಟು ಮೂಗಿನ ಮುಖಾಂತರ ಬಿಡಬೇಕು. ನೋಡಿ ಈ ಥರ. ಇನ್ನೊಂದು ಬಂದು ಶೀತ್ಕಾರಿ ಪ್ರಾಣಾಯಾಮ. ಶೀತ್ಕಾರಿ ಪ್ರಾಣಾಯಾಮದಲ್ಲಿ ನೋಡಿ, ಟೀತ್ನ ಹಿಂಗೆ ಇಟ್ಕೊಳ್ಳಿ, ಟೀತ್ನ ಹಿಂಗೆ ಮಾಡಿ ನಾಲಿಗೆಯನ್ನು ಟೀತ್ಗೆ ಟಚ್ ಮಾಡಬೇಕು. ನೋಡಿ ಹಿಂಗೆ ಟಚ್ ಮಾಡಿ ಬ್ರೀತ್ ಇನ್ಹೇಲ್ ಟೀತ್ ಮುಖಾಂತರ ತೊಗೊಂಡು ಎಕ್ಸಿಲ್ ನೋಸ್ಟ್ರಲ್ ಮಾಡಬೇಕು. ಈ ಥರ. ಇನ್ನೊಂದು ಬಂದ್ಬಿಟ್ಟು ಚಂದ್ರಭೇದನ ಪ್ರಾಣಾಯಾಮ. ಸೊ ನಮ್ಮ ರೈಟ್ ಹ್ಯಾಂಡ್ ತೊಗೊಂಡು ಥಂಬ್ ಫಿಂಗರಲ್ಲಿ ರೈಟ್ ನೋಸ್ಟ್ರನ್ನ ಕ್ಲೋಸ್ ಮಾಡಬೇಕು. ಬ್ರೀತ್ ಇನ್ ಹ್ಯಾಲ್ ಲೆಫ್ಟ್ ಮಾಡಿ ಎಕ್ಸೆಲ್ ರೈಟ್ ಹ್ಯಾಂಡ್ ಮಾಡಬೇಕು. ನೋಡಿ ಇಲ್ಲಿ ಮತ್ತೆ ರೈಟ್ ಕ್ರೋಸ್ ಮಾಡಬೇಕು, ಲೆಫ್ಟಲ್ಲಿ ಉಸಿರಾಟ ತಗೋಬೇಕು. ಸೊ ಇದು ಈ 3 ಪ್ರಾಣಾಯಾಮನ ಒಂದು 5 ಟೈಮ್ಸ್ ಡೈಲಿ ಮಾಡಿ. ಸೊ ನಿಮಗೆ ಬಾಡಿನ ಕೂಲಾಗಿ ಇಟ್ಕೋಬೋದು. ಸೊ ನಿಮಗೆ ಬಾಡಿಯ ಉಷ್ಣತೆಯನ್ನು ಕಡಿಮೆ ಮಾಡ್ಬೋದು. ಸೊ ಕೂಲಾಗಿ ಇಟ್ಕೊಳ್ಳೋಕ್ಕೆ ಇದೊಂದು 3 ಪ್ರಾಣಾಯಾಮ ನಿಮಗೆ ಬಹಳ ಪ್ರಮುಖವಾಗಿರುತ್ತೆ. ಸೊ ಇದನ್ನು ಡೈಲಿ ಮಾಡಿ ಡೈಲಿ ಮಾಡಿದರೆ ನಿಮಗಿದು ಬೆನಿಫಿಟ್ ಆಗುತ್ತೆ ಅಂತ ನಾನು ಬಯಸ್ತೀನಿ. ಈ 3 ಪ್ರಾಣಾಯಾಮನ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇದರ ಯೂಸಸ್ ಅಥವಾ ಇದರ ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ. ಸೊ ಬಾಡಿ 100% ಕೂಲ್ ಆಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಡೈಲಿ. ಈ 3 ಪ್ರಾಣಾಯಾಮನ ಈಚ್ 5 ಟೈಮ್ಸ್ 5 ಟೈಮ್ಸ್ ಯಾರು ಮಾಡ್ತಾ ಬರಬೇಕು. ಸೊ ನಿಮಗೆ ತಗೊಂಡಾಗಲೇ ನಿಮಗೆ ಗೊತ್ತಾಗುತ್ತೆ, ಬಾಡಿ ಕೂಲ್ ಆಗ್ತಾನೇ ಬರುತ್ತೆ, ತಂಪಾದ ಗಾಳಿ ಒಳ ಹೋಗ್ತಾ ಬರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಪ್ರಾಕ್ಟೀಸ್ ಮಾಡಿ, ಹಾಗೆಯೇ ನಿಮ್ಮ ಬಾಡಿನ ದೇಹದ ಭಾಗವನ್ನು ತಂಪಾಗಿರಿಸಿಕೊಳ್ಳಿ.